ನಮಸ್ತೆ. ಇವರು ನಮ್ಮ ಸರು ಅನಿರುದ್ಧ್ ಬಿಲ್ಲಾ ಸರ್ ಅಂತೆ, ಹೈದರಾಬಾದಿಂದ ಬಂದಿದ್ದಾರೆ. ಇವರು ನಮಗೆ ಮೆಂಟಲ್ ವೆಲ್ನೆಸ್ ಕೋಚನ್ನು ಇವರು ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕ್ಲಾಸನ್ನು ಕೇಳಿ ನಾವು ತುಂಬ ಸಂತೃಪ್ತರಾಗಿದ್ದೇವೆ. ಹಾಗಾಗಿ ಅವರಿಗೆ ವಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಸರ್ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಸರಳವಾದಂಥ ಕೆಲವೊಂದಿಷ್ಟು ಸೂತ್ರಗಳನ್ನು ನಮ್ಗೆ ಹೇಳಿದರು. ಆ ಸೂತ್ರಗಳಲ್ಲಿ ಏನಪ್ಪ ಅಂದರೆ, ನಾವು ಈಗಿನ ಜನ್ರೇಷನ್ ಒಳಗಡೆ ನಾವು ಎಲ್ಲರೂ UPSC ಓದಬೇಕು, KPSC ಓದಬೇಕು ಅನ್ನೋ ರೀತಿಯಲ್ಲಿ ನಾವು ಎಲ್ಲರೂ ಕಾಂಪಿಟೇಟಿವ್ ಇಳಿತೀವಿ. ಬಟ್ ಆ ಕಾಂಪಿಟೇಟಿವ್ ಇಳಿಬೇಕಾದ್ರೆ ನಾವು ಯಾವ ರೀತಿ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಭಾಗವಹಿಸ್ಬೇಕು ಅನ್ನೋದನ್ನು ಸರ್ ನಮಗೆ ಅದಕ್ಕೆ ಗೈಡೆನ್ಸ್ ಅನ್ನೋ ರೀತಿಯಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಯಾವ ರೀತಿಯಪ್ಪ ಅಂದರೆ, ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಸತತವಾದ ಪ್ರಯತ್ನ ಬೇಕಂತ ಹೇಳ್ತಾರೆ. ಆ ಸತತವಾದ ಪ್ರಯತ್ನಕ್ಕೆ ನಾವು ಏನೆಲ್ಲ ಮಾಡಬೇಕನ್ನೋದನ್ನು ಸರ್ ಅವ್ರ ಮುಖಾಂತರ ನಾವು ತಿಳ್ಕೊಳ್ತೀವಿ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಸರ್ ಅವರು ನಮ್ಗೆ ಕೆಲವೊಂದಿಷ್ಟು ಟಿಪ್ಸ್ ಅಂದರೆ ಟ್ರಿಕ್ಸನ್ನು ಕೊಟ್ಟಿದ್ರು. ಏನಪ್ಪ ಅಂದರೆ, ನೀವು ಏನೇ ಮಾಡಿ ನಿಮ್ಮ ಜೀವನದ ಗುರಿ ಯಾವುದೇ ಇರಲಿ ಅದನ್ನು ನೀವು ಅನಲೈಸ್ ಮಾಡ್ತಾ ಇರಬೇಕು. ಅವಾಗ ಮಾತ್ರ ನೀವು ಆ ಗುರಿಯನ್ನು ನೀವು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಯಾಕಪ್ಪ ಅಂದರೆ, ನಮ್ಮದು ಇರ್ತಕ್ಕಂಥ ಗುರಿಗೂ ನಾವು ಪ್ರತಿದಿನ ಅದ್ರ ಬಗ್ಗೆ ನಾವು ಕನಸನ್ನು ಕಾಣಬೇಕಾಗುತ್ತೆ. ಅಂದರೆ ಅದನ್ನು ನಾವು ವಿಜುವಲೈಸ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಮ್ಮ ಗುರಿಯನ್ನು ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನಾವು ಪ್ರತಿದಿನದ ಜೀವನದಲ್ಲೂ ನಾವು ಸುಮಾರು ತಾಪತ್ರಯಗಳನ್ನು ಅನುಭವಿಸ್ತಾ ಇರ್ತೀವಿ. ಆ ತಾಪತ್ರಯ ಒಳಗಡೆ ನಾವು ಮೆಡಿಟೇಷನ್ ಮಾಡ್ತಾ ಹೋದರೆ ಅದು ನಮ್ಮ ಶಾಂತಸ್ಥ ಮನಸ್ಥಿತಿಯನ್ನು ತಗೊಂಬಂದು ನಮ್ಮ ಓದಿನ ವಿದ್ಯಾಭ್ಯಾಸಕ್ಕೆ ಅಥವಾ ನಮ್ಮ ಗುರಿ ಎಡೆಗೆ ಅದು ಕರ್ಕೊಂಡು ಹೋಗುತ್ತಾ ಅನ್ನೋ ಭಾವನೆಯಿಂದ ಸರ್ ಅವರು ನಮಗೆ ತುಂಬ ಅಚ್ಚುಕಟ್ಟಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಥ್ಯಾಂಕ್ ಯು. ದತ್ತಾತ್ರೇಯ, ನಿನ್ನ ಈ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.